ಖಂಡಿತವಾಗ್ಲೂ ಇದು ಚಲಪತಿ ಕೆಲಸನೇ. ಅವನೇನೋ ಮಾಡಬೇಕು ಅಂತ ಸೇಡಿಟ್ಕೊಂಡು ಮನೆಗೆ ಬಂದಿದ್ದಾನೆ. ನಿಜಾನೇ ರೀ, ಖಂಡಿತವಾಗ್ಲೂ ಇದು ಅವನ ಕೆಲಸನೇ. ಅಯ್ಯೋ, ಏನೋ ಒಂದು ಹೇಳಿ ನನ್ನ ರಾಜನ ಮೇಲೆ ಅನುಮಾನ ಬರದೇ ಇರೋ ಹಾಗೆ ಮಾಡಬೇಕು. ಅಡಿಗೆ ನೀನ್ ಮಾಡಿ ಯಾರ ಮೇಲೋ ಆರೋಪ ಹೊರಿಸ್ತಿದ್ಯಲ್ಲ. ವಸು ಅಡಿಗೆ ಮಾಡಿದ್ರೆ ನಿದ್ದೆ ಮಾತ್ರ ಹಾಕಿದ್ಲು ಅಂತಾನೆ ಚಿಕ್ಕಮ್ಮ. ನಿದ್ದೆ ಮಾತ್ರ ಅಲ್ಲ ಕಣೆ, ಈ ನಡುವೆ ಮಾರ್ಕೆಟಲ್ಲಿ ಹುಳದ ಔಷಧಿ ಹೊಡೆದಿರೋ ತರಕಾರಿ ಬರ್ತಿದೆ. ಅವುಗಳನ್ನ ಸರಿಯಾಗಿ ತೊಳಿದೆ ಅಡಿಗೆ ಮಾಡಿದ್ರೆ ಆ ಔಷಧಿ ಪ್ರಭಾವ ಹೀಗೆ ಇರುತ್ತೆ. ಅದಕ್ಕೆ ಇರಬೇಕು ನಾವೆಲ್ಲರೂ ನಿದ್ದೆ ಮತ್ತಲ್ಲಿದ್ದು. ಸದ್ಯ ನಮ್ಮ ಅದೃಷ್ಟ ಚೆನ್ನಾಗಿದೆ, ಇಲ್ಲ ಅಂದಿದ್ರೆ ಆ ಹುಳದ ಔಷಧಿಯಿಂದ ನಮ್ ಜೀವನೇ ಹೋಗ್ತಿತ್ತು. ತರಕಾರಿನ ಸರಿಯಾಗಿ ತೊಳಿದೆ ನಾನು ಅಡ್ಗೆ ಮಾಡಲ್ಲ ಚಿಕ್ಕಮ್ಮ. ನನ್ನ ಅಡ್ಗೆ ತಿಂದಿದ್ರಿಂದ ಎಲ್ರೂ ನಿದ್ರೆ ಮಂಪ್ರಿಗೆ ಹೋಗಿಲ್ಲ. ಆ ಚಲಪತಿನೇ ಏನಾದ್ರೂ ಮಾಡಿರ್ತಾನೆ. ಮನೇಲಿ ಎಲ್ರೂ ಇದ್ವಲ್ಲೇ, ನಮಗ್ ಗೊತ್ತಿಲ್ದಂಗೆ ಅವನು ಹೇಗೆ ಒಳಗಡೆ ಬಂದ? ಅಷ್ಟಕ್ಕೂ ಪೊಲೀಸ್ ಸ್ಟೇಷನ್ ಇಂದ ಹೇಗೆ ಆಚೆ ಬಂದ? ಬೇಲ್ ಮೇಲೆ ಬಂದಿರ್ಬೇಕು ಅಣ್ಣ. ಅವನು ಮೊದ್ಲೇ ಕೆಟ್ಟವನು. ನಾವೆಲ್ಲರೂ ಸ್ವಲ್ಪ ಹುಷಾರಾಗಿರ್ಬೇಕು. ಇದು ಆ ಚಲಪತಿ ಕೆಲ್ಸನಾ ಇಲ್ಲ ಆದಿತ್ಯನ್ ಕೆಲ್ಸನಾ? ಆ ಚಲಪತಿ ಎಲ್ಲೇ ಇದ್ರೂ ತಕ್ಷಣನೇ ಅವನ್ನ ಹಿಡ್ಕೊಂಡು ಪೊಲೀಸರಿಗೆ ಒಪ್ಪಿಸ್ಲೇಬೇಕು. ಇವತ್ತೇ ಆ ಕೆಲಸ ಮಾಡ್ತೇನೆ. ಅಯ್ಯಯ್ಯೋ, ನನ್ನ ರಾಜನ್ ಕಾಪಾಡಬೇಕು. ಈಗಲೇ ಹೋಗಿ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಹಾ, ನಿನ್ನೆ ಆ ಅಭಿನ ಚೂರಿಯಿಂದ ಚುಚ್ಚಿ ಸಾಯಿಸ್ಬೇಕು ಅನ್ಕೊಂಡೆ. ಆ ವಸುವಿಂದ ಅವನು ತಪ್ಪಿಸ್ಕೊಂಡ. ರಾತ್ರಿ ಅಭಿ ಮತ್ತೆ ವಸುನ ಗನ್ನಿಂದ ಶೂಟ್ ಮಾಡಿ ಸಾಯಿಸೋಣ ಅನ್ಕೊಂಡೆ. ಆ ರಾಕಿಯಿಂದ ತಪ್ಪಿಸ್ಕೊಂಡ್ರು. ನಾನು ಮಾಡೋ ಪ್ಲಾನ್ ಎಲ್ಲ ಫೇಲ್ ಆಗ್ತಾ ಇದೆ. ರಾಜಾ, ಒಂದ್ ಕಡೆ ಬೇಲ್ ಟೈಮ್ ಬೇರೆ ಹತ್ರ ಬರ್ತಾ ಇದೆ. ಅಷ್ಟರೊಳಗೆ ಅವ್ರ ಕಥೆ ಮುಗಿಸ್ಬೇಕು. ರಾಜಾ, 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 ಈ ಮುದುಕಿ ಆವೇಶದಲ್ಲಿ ನಿಗ್ರಕೋಬಿಟ್ರೆ ಕಷ್ಟ. ಇವಳಿಗೆ ನೀರು ಕೊಟ್ಟು ಕಾಪಾಡೋಣ. ತುಂಬಾ ಥ್ಯಾಂಕ್ಸ್ ರಾಜಾ. ನನ್ನ ಕಂಡ್ರೆ ನಿನ್ಗೆಷ್ಟು ಪ್ರೀತಿ. ಬಂದ ತಕ್ಷಣ ಕುಡಿಯಕ್ ನೀರ್ ಕೊಟ್ಟೆ. ಪ್ರೀತಿನೂ ಇಲ್ಲ, ಮಣ್ಣು ಇಲ್ಲ. ನೀನ್ ಈ ರೂಮಲ್ಲಿ ಸತ್ತೋದ್ರೆ ನಿನ್ ಶವನ ಎಳ್ದಾಕೋದಕ್ಕೆ ನಾನು ಸರ್ಕಸ್ ಮಾಡ್ಬೇಕಾಗತ್ತೆ. ಯಾಕಿಷ್ಟ ಆವೇಶ ಪಡ್ಕೊಂಡು ಬಂದ್ರೆ? ನಿನಗೋಸ್ಕರ ರಾಜಾ. ರಾತ್ರಿ ನೀನ್ ಮಾಡಿರೋ ಕೆಲ್ಸ ಎಲ್ರಿಗೂ ಗೊತ್ತಾಗೋಯ್ತು. ರಾತ್ರಿ ನಾನೇನ್ ಮಾಡ್ದೆ? ಎಲ್ರಿಗೂ ನಿದ್ದೆ ಮಾತ್ರೆ ಕೊಟ್ಟು ಅಭಿವಸುನ ಸಾಯಿಸ್ಬೇಕು ಅಂತಿದ್ಯಲ್ಲ. ಆ ವಿಷಯ ನಿಮ್ಗೆ ಗೊತ್ತಾಯ್ತು? ನಿನ್ ಸೇಡು ನನಗ್ ಗೊತ್ತಿಲ್ವ ರಾಜಾ. ಆದ್ರೆ ಆ ರಾಕಿಯಿಂದ ನಿನ್ ಪ್ಲಾನ್ ಪೂರ್ತಿ ಹಾಳಾಗೋಯ್ತು. ಎಲ್ರೂ ನಿದ್ರೆ ಮಾಡಿದ್ರಲ್ಲ, ಅವನ್ಗೆ ಹೆಂಗ್ ಎಚ್ಚರ ಆಯ್ತು? ರಾತ್ರಿ ಅವನು ಊಟ ಮಾಡ್ಲಿಲ್ಲ, ಹಾಲ್ ಮಾತ್ರ ಕುಡ್ದಿದ್ದ. ಇಂಥ ವಿಷಯ ಮೊದ್ಲೇ ನನಗೆ ಹೇಳ್ಬೇಕಲ್ವ ರಾಜಾ. ನಾನ್ ರಾಕಿಗೆ ಊಟ ಮಾಡಿಸ್ತಾ ಇದ್ದೆ ತಾನೆ. ರಾತ್ರಿ ಊಟದಲ್ಲಿ ನಿದ್ರೆ ಮಾತ್ರ ಬಿಟ್ಟು ವಿಷ ಹಾಕೋಣ ಅನ್ಕೊಂಡಿದ್ದೆ. ವಿಷ ಬಿಟ್ಟು ಅಡಿಗೆಗೆ ನಿದ್ದೆ ಮಾತ್ರ ಯಾಕೆ ಹಾಕ್ತೆ ಅಂತ ನನ್ಗೆ ಅರ್ಥ ಆಯ್ತು ರಾಜಾ. ವಿಷ ಬೆರೆಸಿದ್ರೆ ಎಲ್ರ ಜೊತೆ ನಾನು ಸಾಯ್ತೀನಿ ಅಂತ ತಾನೇ. ಆ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಎಲ್ರ ಜೊತೆ ಈ ದರಿದ್ರನ್ನು ನೆಗೆದು ಬೀಳ್ತಿತ್ತು. ನನ್ ಕಂಡ್ರೆ ನಿನ್ಗೆ ಎಷ್ಟು ಪ್ರೀತಿ ಅಂತ ನಿನ್ನ ಪ್ರತಿ ಮಾತಲ್ಲೂ ನನಗೆ ಗೊತ್ತಾಗತ್ತೆ ರಾಜಾ. ಮೊದ್ಲು ನೀವು ಬಂದ್ ವಿಷಯ ಏನು ಅಂತ ಹೇಳಿ. ರಾತ್ರಿ ಮನೆಗ್ ಬಂದಿದ್ದು ನೀನೇ ಅಂತ ಅಭಿಗೂ ಎಲ್ರಿಗೂ ಡೌಟ್ ಬಂದಿದೆ ರಾಜಾ. ಆ ಅಭಿ ನಿನ್ ಮೇಲೆ ಒಂದ್ ಕಣ್ಣಿಡ್ಬೇಕು ಅಂತಿದ್ದಾನೆ. ಅವನ್ ಕೈಗೇನಾದ್ರೂ ಸಿಕ್ಕದ್ಯೋ ನಿನ್ನ ಬಳ್ಳಾರಿ ಜೈಲಿಗೆ ಕಳ್ಸ್ಬಿಡ್ತಾನೆ. ಜೈಲಲ್ಲೇ ನೀನ್ ಸಾಯೋ ಹಾಗೆ ಮಾಡ್ತಾನೆ. ಇಲ್ ನೋಡು, ಯಾವ ಪರಿಸ್ಥಿತಿಲಾದ್ರೂ ಅವನ್ ಕೈಗೆ ಸಿಗ್ಬಾರ್ದು. ಯಾವಾಗ್ಲೂ ಮಾರ್ವೇಷದಲ್ಲೇ ಇರು. ನಿನಗೇನಾದ್ರೂ ಆದ್ರೆ ನಾನ್ ಜೀವಂತವಾಗಿರಲ್ಲ ರಾಜಾ. ನೀನೇ ನನ್ ಜೀವ, ನೀನೇ ನನ್ ಪ್ರಾಣ, ನೀನೇ ನನ್ ಸರ್ವಸ್ವ ಅಂತ ಬಾಳ್ತಿದ್ದೀನಿ ರಾಜಾ. ನನಗ ಅನ್ಯಾಯ ಮಾಡಬೇಡ ರಾಜಾ. ಆ ಅಭಿಗೆ ನಾನ್ ಸಿಗಲ್ಲ, ಅವನೇ ನನಗ್ ಸಿಗ್ತಾನೆ. ನಮ್ಮ ಅಭಿನ ನೀನ್ ಕಡೆಗಾಣಿಸ್ಬೇಡ ರಾಜಾ. ಕಾಲಾಂತಕ ಅವನು ರಣಧೀರ ಅನ್ನೋ ಹೆಸರು ಆ ಅಭಿಗೆ ಕರೆಕ್ಟಾಗಿ ಹೊಂದಾಣಿಕೆ ಆಗತ್ತೆ. ಅವನಿಗೆ ಜೊತೆಯಾಗಿ ಆ ವಸ್ತು ಏನ್ ಕಮ್ಮಿ ಇಲ್ಲ. ಬೆರಳು ಸಿಕ್ಕರೆ ಸಾಕು, ಹಸ್ತಾನೆ ನುಂಗ್ಬಿಡ್ತಾಳೆ. ಇನ್ನು ರಾಕಿ ಅಂತೂ ಅವನ್ ಚಿಕ್ಕೋನೇ ಅಲ್ಲ,
ಅವನು ಅಭಿಗೆ ಹುಟ್ಲಿಲ್ಲ ಅನ್ನೋದು ಬಿಟ್ರೆ ಎಲ್ಲ ಅಭಿಬುದ್ಧಿನೇ ಬಂದಿದೆ. ಆ 3 ಜನರ ಹತ್ರ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು ರಾಜಾ. ಆ ವಿಷಯ ನನಗೆ ರಾತ್ರಿ ಅರ್ಥ ಆಯ್ತು. ಇಲ್ಲಿ ತನಕ ಆ ಅಭಿ ವಸುನ ಸಾಯಿಸ್ಬೇಕು ಅನ್ಕೊಂಡಿದ್ದೆ. ಆ ಲಿಸ್ಟಲ್ಲಿ ಆ ರಾಕಿನೂ ಸೇರಿಸ್ಕೋತೀನಿ. ಈ ಸಲ 3 ಜನಕ್ಕೂ ಸೇರಿಸಿ ಮುಹೂರ್ತ ಇಡ್ತೀನಿ. ಏನೋ ಬಿಡು ರಾಜಾ, ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ಯಾ, ಆದ್ರೆ ಯಾವ್ದ್ರಲ್ಲೂ ಫಲ ಸಿಗ್ತಿಲ್ಲ. ಯಾವುದಕ್ಕೆ ಆಗಲಿ ಟೈಮ್ ಬರಬೇಕು. ಯಾವತ್ತಿದ್ರೂ ಖಂಡಿತ ಅವರು ನನ್ನ ಕೈಲೇ ಸಾಯ್ಬೇಕು. ನೀವು ಹೊರಡಿ. ನೀನ್ ಹುಷಾರು ರಾಜಾ. ಮತ್ತೆ ಹೇಳ್ತಿದ್ದೀನಿ, ನೀನೇ ನನ್ ಜೀವ. ನಿನ್ಗೇನಾದ್ರೂ ಆದ್ರೆ ನಾನು ಉಳಿಯಲ್ಲ. ಪ್ಲೀಸ್ ಹೋಗ್ರಿ. ಪದೇ ಪದೇ ಇಲ್ಲಿಗೆ ಬಂದು ಅಭಿಗೆ ನನ್ನ ಅಡ್ರೆಸ್ನ ನೀವೇ ಹೇಳೋ ಥರ ಇದೆ. ಹೌದು, ನಿಜ ರಾಜಾ. ಸರಿ, ನಾನ್ ಬರ್ತೀನಿ. ನನ್ನ ಮೇಲೆ ಆ ಅಭಿಗೆ ಡೌಟ್ ಬಂದಿದೆ ಅಂತಾಯ್ತು. ನನ್ನ ಬೇಲ್ ಮುಗಿಯೋದ್ರೊಳಗಡೆ ಆ ಅಭಿ ಡೌಟ್ ನಿಜ ಆಗೋದ್ರೊಳಗಡೆ ಆ 3 ಜನನೂ ಸಾಯಿಸ್ಬೇಕು. ಅಣ್ಣ ಅಣ್ಣ, ಸ್ಪಾನ್ಸರ್ಸ್ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸರ್. ಹೊಸೋರೆ ಬನ್ನಿ. ಹೊಸೋರೆ ಕಾಫಿ ತೊಗೊಂಡು ಬನ್ನಿ. ಬೇಡ ಅಭಿ ಅವರೇ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದ್ವಿ. ಸಾರಿ, ಆಫೀಸಿಗೆ ಬರದೆ ನಿಮ್ಮ ಮನೆಗೆ ಬಂದಿದ್ದಕ್ಕೆ. ಇಟ್ಸ್ ಓಕೆ ಸರ್. ತುಂಬ ಇಂಪಾರ್ಟೆಂಟ್ ಕೆಲಸ ಇರಬೇಕಂದಿದ್ದಕ್ಕೆ ನೀವು ಬಂದಿರೋದು ಅಂತ ಅನಿಸುತ್ತೆ. ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದೀರಾ, ಕಾಫಿ ಆದ್ರೆ ತಗೊಳ್ಳಿ. ನೀನಿರು ವಸು, ನಾನು ತಗೊಂಬರ್ತೀನಿ. ಅಣ್ಣ, ನಮ್ಮ ಸ್ಪಾನ್ಸರ್ಸ್ ಗೌರ್ಮೆಂಟ್ ಟೆಂಡರ್ಗೋಸ್ಕರ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಯ್ ಸರ್. ಹಾಯ್. ಹಾಯ್. ನೀವು ವೀಲ್ ಚೇರಲ್ಲೇ ಇದ್ದು ಡಿಸೈನ್ಸ್ ಎಲ್ಲ ಮಾಡಿದ್ರಾ? ಗ್ರೇಟ್. ಥ್ಯಾಂಕ್ ಯು ಸರ್. ನಿಮ್ಮ ಸ್ಪಿರಿಟ್, ನಿಮ್ಮ ಡಿಸೈನ್ ನಮಗೆ ತುಂಬಾ ಇಷ್ಟ ಆಯಿತು. ಅಲ್ಲಿ ಮನೆಗ್ ಬೆಂಕಿ ಬಿದ್ದಿದೆ, ನೀನಿಲ್ ಬಣ್ಣ ಹಚ್ಕೋತಿದ್ಯೇನೆ. ಏನಾಯ್ತು ಆಂಟಿ? ಏನಾಯ್ತು ಅಂತ ಅಷ್ಟು ಸಮಾಧಾನವಾಗಿ ಕೇಳ್ತಿದ್ಯಲ್ಲೇ? ಯಾರೋ ಸ್ಪಾನ್ಸರ್ಸ್ ಅಂತೆ ಮನೆಗ್ ಬಂದಿದ್ದಾರೆ. ಅಭಿ ವಸು ಮಾತಾಡ್ತಾ ಇದ್ದಾರೆ ಕಣೆ. ಸ್ಪಾನ್ಸರ್ಸ್ ಮನೆಗೆ ಬಂದಿದ್ದಾರಾ? ಯಾಕೆ ಬಂದಿರ್ಬೋದು? ನನಗೇನೆ ಗೊತ್ತು. ನಿನಗೇನಾದ್ರೂ ಉಪಯೋಗ ಆಗುತ್ತೇನೋ ಅಂತ ಹೇಳೋದಕ್ ಬಂದೆ. ಟೆಂಡರ್ ಬಗ್ಗೆ ಬಂದಿರ್ಬೋದಾ? ಅದಕ್ಕೆ ಬಂದಿರ್ಬೇಕು. ನಡಿ, ಬಾ ಬಾ. ಡಿಸೈನ್ಸ್ ವಿಷಯದಲ್ಲಿ ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರೀ. ಅವರ ಡಿಸೈನ್ಸ್ ಇಷ್ಟ ಆಗಿದ್ರಿಂದಲೇ ಸ್ಪಾನ್ಸರ್ ಮಾಡೋಕ್ಕೆ ಒಪ್ಕೊಂಡಿದ್ದು. ಅವನು ತುಂಬಾ ಕಷ್ಟಪಟ್ಟು ಡಿಸೈನ್ ಮಾಡಿದಾನೆ ಸರ್. ಫುಲ್ ಎಫರ್ಟ್ ಹಾಕಿದಾನೆ. ಡಿಸೈನ್ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್. ಅಖಿಲ್ನ ನೋಡಿ ಕಲ್ತ್ಕೊಳೆ. ಅವನು ನಿನ್ಗಿಂತ ಚೆನ್ನಾಗ್ ಮಾಡಿದಾನಂತೆ. ಅಖಿಲ್ಗೆ ಹೋಗಿರೋದು ಕಾಲು ಆಂಟಿ, ಕೈಯಲ್ಲ. ಜೊತೆಗೆ ಅಖಿಲ್ಗೆ ಇಬ್ರು ಭಾವಂದ್ರು, ವಸು ಅಕ್ಕನ್ ಸಪೋರ್ಟ್ ಇದೆ. ನನ್ಗೆ ಯಾರ ಸಪೋರ್ಟು ಇಲ್ಲ. ನಿನ್ಗೆ ಆದಿತ್ಯನ್ ಸಪೋರ್ಟ್ ಇದೆಯಲ್ಲೇ? ನಾವು ಯಾಕೆ ಬಂದ್ವಿ ಅಂದರೆ ನಾಳೆನೇ ಟೆಂಡರ್ ನಡೀತಿದೆ. ಹೌದು, ಆ ವಿಷಯ ನಮಗೂ ಗೊತ್ತು. ನೀವು ಕೊಡೋ ಕೋಟಿಂದನೇ ಟೆಂಡರ್ ನಿಮಗೆ ಸಿಗೋದು. ಶೂರ್ ಸರ್. ಕೋಟ್ ಅಂದ್ರೆ ಏನೇ? ಹಾಕೊಳ್ಳೋ ಕೋಟ ಅಲ್ಲ, ಈವೆಂಟ್ನ ಎಷ್ಟು ದುಡ್ಡಲ್ಲಿ ಮಾಡ್ತೀವಿ ಅನ್ನೋ ಫಿಗರ್. ಅದು ಅಷ್ಟು ಕಷ್ಟನಾ? ಇನ್ನೊಬ್ರು ಎಷ್ಟು ಕೋಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು ಕಷ್ಟ. ನೀವು ಒಳ್ಳೆ ಕೋಟ್ ಮಾಡಬೇಕು, ಟೆಂಡರ್ ನಮಗೆ ಸಿಗಬೇಕು. ಶೂರ್ ಸರ್, ನಾವು ಆ ಕೆಲಸದಲ್ಲಿದ್ದೀವಿ. ಈ ಇವೆಂಟ್ಗೋಸ್ಕರ ತುಂಬಾ ಜನ ಪೈಪೋಟಿ ನಡೆಸ್ತಾ ಇದ್ದಾರೆ ಅಭಿ ಅವರೇ. ನೀವು ತುಂಬಾ ಕೇರ್ಫುಲ್ ಆಗಿರಬೇಕು. ನಾವ್ ಎಲ್ಲ ಮುಂಜಾಗ್ರತೆ ತಗೋತಿದೀವಿ ಸರ್. ನೀವು ಮುಂಜಾಗ್ರತೆ ತಗೊಂತಿಲ್ಲ ಅಂತಲ್ಲ, ನಮ್ಮ ಕರ್ತವ್ಯ ನಾವು ಹೇಳಕ್ ಬಂದ್ವಿ. ಯು ಡೋಂಟ್ ವರಿ ಸರ್, ಖಂಡಿತವಾಗ್ಲೂ ಟೆಂಡರ್ ನಮಗೆ ಬರುತ್ತೆ. ಈ ಇವೆಂಟಿಂದ ನಮಗೂ ನಿಮಗೂ ಒಳ್ಳೆ ಹೆಸರು ಬರಬೇಕು. ಶೂರ್ ಸರ್. ನಮ್ಮ ಸಂಸ್ಕೃತಿ ಇವೆಂಟ್ಸ್ಗೆ ನಿಮ್ಮನ್ನ ಪರ್ಮನೆಂಟ್ ಸ್ಪಾನ್ಸರ್ ಆಗಿ ಮಾಡ್ಕೋತೀವಿ ಸರ್. ಇನ್ನ ನಾವು ಹೊರಡ್ತೀವಿ. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ನಾಳೆ ಟೆಂಡರಲ್ಲಿ ಸಿಗೋಣ.
ಆ ಕೋಟ್ ಎಷ್ಟು ಅಂತ ಅವ್ರು ಕೇಳಿದಿದ್ರೆ ಚೆನ್ನಾಗಿರ್ತಿತ್ತು. ಆ ಕೋಟ್ ಗೊತ್ತಾದ್ರೆ ನಮ್ಗೇನಾದ್ರೂ ಉಪಯೋಗನಾ? ತುಂಬಾ ಉಪಯೋಗ ಇದೆ ಆಂಟಿ. ಹಾ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ನಾವ್ ಏನಾದ್ರೂ ಮಾಡ್ತೀವಿ, ನಿನ್ಗ್ಯಾಕೋ? ಅವರೆಲ್ಲ ಅಲ್ಲಿದಾರಲ್ವಾ, ನೀವೆಲ್ಲ ಇಲ್ಲಿ ಹಾಕಿದ್ದೀರಾ ಅಂತ. ನಾವ್ ಎಲ್ಲಿರ್ಬೇಕು ಅಂತ ಕೂಡ ನೀನೇ ಹೇಳ್ಬೇಕಾ ರಾಕಿ? ಇಲ್ಲಿ ನಿಂತ್ಕೊಂಡು ಏನ್ ಕತ್ ಕೇಳಿಸ್ಕೊಂತಿದ್ದೀರಾ ಚಿಕ್ಕಮ್ಮ? ಏನೋ ಕತ್ ಕೇಳಿಸ್ಕೊಳ್ಳೋದು? ನಮ್ಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಆದ್ರೂ ನಿನ್ನ ವಯಸ್ಸೇನು, ನೀನ್ ಕೇಳೋ ಪ್ರಶ್ನೆ ಏನು? ಸುಮ್ನೆ ಆಟ ಆಡ್ಕೋ ಹೋಗು. ಅಬ್ಬಾ, ನಾನು ಅರ್ಜೆಂಟಾಗಿ ಹೋಗ್ಬೇಕು ಆಂಟಿ. ಎಲ್ಲಿಗೆ? ಆದಿತ್ಯನ ಹತ್ರ. ನನ್ ಕೆಲ್ಸದ ವಿಷಯ ಏನೇ ಮಾಡ್ದೆ? ಹೋಗ್ ಬಂದ್ಮೇಲೆ ಹೇಳ್ತೀನಿ. ಆದಿತ್ಯ ಇವಳಿಗೇನೋ ಕೆಲ್ಸ ಕೊಟ್ಟ. ನನಗ್ ಕೆಲ್ಸ ಕೊಟ್ಟು ಯಾವಾಗ ಕಾಪಾಡ್ತಾನೋ? ಆದಿತ್ಯ, ಏನು ನಿಮ್ಮ ಮನೆಗೆ ಸ್ಪಾನ್ಸರ್ಸ್ ಬಂದಿದ್ರಾ? ನಿಮಗ್ ಹೇಗೆ ಗೊತ್ತಾಯ್ತು? ಮತ್ತೆ ಮಿಸ್ ಆಯ್ತು. ನಮ್ಮನೆಗ್ ಸ್ಪಾನ್ಸರ್ಸ್ ಬಂದಿರೋ ವಿಷಯ ನಿಮಗ್ ಹೇಗೆ ಗೊತ್ತಾಯ್ತು ಆದಿತ್ಯ? ಆ ಮನೆಯಲ್ಲಿ ನೀನ್ ಮಾತ್ರ ನನ್ನ ವ್ಯಕ್ತಿ ಅಲ್ಲ ಹಾರಿಕಾ. ಆ ಮನೆ ಸುತ್ತಲೂ ನನ್ನ ಸ್ಪೈ ಇದ್ದಾರೆ. ಈ ಯಾರೋ ಹಾಗೆ ನೀನು ಕೂಡ ಗುರಿ ತಪ್ತಾ ಇದೀಯಾ ಹಾರಿಕಾ? ನೋ ವೇ. ನಿಮ್ಮ ಮನೆಗೆ ಯಾರು ಬಂದ್ರು ಅಂತ ನನಗೆ ಹೇಳೋದು ನಿನ್ನ ಕೆಲಸ ಅಲ್ಲ. ನಾಳೆ ಅಭಿ ಟೆಂಡರ್ ಹಾಕೋ ಕೋರ್ಟ್ ಬಗ್ಗೆ ತಿಳ್ಕೊಂಡು ಹೇಳು ಅಂದಿದ್ದೆ. ಅದನ್ನ ಹೇಗ್ ತಿಳ್ಕೊಬೇಕು ಅಂತ ಗೊತ್ತಾಗ್ತಿಲ್ಲ ಆದಿತ್ಯ. ಕಮೋನ್ ಹಾರಿಕಾ, ನಿನ್ನಂತ ಬುದ್ಧಿವಂತೆ ಮನ್ಸ್ ಮಾಡಿದ್ರೆ ತಿಳ್ಕೊಳಕ್ಕಾಗದೇ ಇರೋದು ಯಾವುದೂ ಇಲ್ಲ. ಆದ್ರೆ ಆ ಕೋರ್ಟ್ ಹೇಗಾದ್ರೂ ಮಾಡಿ ತಿಳ್ಕೊ. ಅದಿವತ್ತು ರಾತ್ರಿನೇ. ಇವತ್ ರಾತ್ರಿನಾ? ಹೌದು. ಟೆಂಡರ್ ನಮಗೇನಾದ್ರೂ ಸಿಕ್ಕಿದ್ರೆ ನಮ್ಮ ಜಾತಕನೇ ಬದಲಾಗತ್ತೆ. ಎಸ್ಪೆಷಲಿ ನಿನ್ನ ಲೈಫೇ ಚೇಂಜ್ ಆಗಿ ಹೋಗುತ್ತೆ. ಇಲ್ಲಿ ತನಕ ನೀನು ಈ ಕಂಪ್ನಿಲಿ ಒನ್ ಆಫ್ ದಿ ಡೈರೆಕ್ಟರ್ ಆಗಿ ಮಾತ್ರ ಇದ್ದೆ. ಈ ಕಂಪ್ನಿಲಿ ನನ್ನ ಸ್ಥಾನ ಆದಮೇಲೆ ಅಂದರೆ ಸೆಕೆಂಡ್ ಪ್ಲೇಸಲ್ಲಿ ಇರ್ತೀಯ. ರಿಯಲಿ? ಪ್ರಾಮಿಸ್ ಮಾಡ್ತಿದ್ದೀನಿ ಹಾರಿಕಾ, ಇದು ನಿನಗೆ ಒಳ್ಳೆ ಚಾನ್ಸ್. ಕಂಪ್ನಿಲಿ ನಿನಗೆ ಸೆಕೆಂಡ್ ಪ್ಲೇಸ್ ಅಂದರೆ ಆಲ್ಮೋಸ್ಟ್ ಅರ್ಧ ಕಂಪ್ನಿನೇ ನಿಂದು. ಆದಿತ್ಯ ಈವೆಂಟ್ಸಲ್ಲಿ ನೀನು ಎಂಪ್ಲಾಯ್ ಅಲ್ಲ, ಪಾರ್ಟ್ನರ್ ಆಗಿರ್ತೀಯ. ಆಗ ಈ ಕಂಪ್ನಿ ಹೆಸರು ಆದಿತ್ಯ ಆ್ಯಂಡ್ ಹಾರಿಕಾ ಈವೆಂಟ್ಸ್ ಅಂತ ಬದಲಾಗತ್ತೆ. ಮಾರ್ಕೆಟ್ನಲ್ಲಿ ನಿನ್ನ ಹೆಸರು ಪ್ರತಿಧ್ವನಿಸುತ್ತೆ. ಅದಾದ್ಮೇಲೆ ನೀನೇ ಸ್ವಂತವಾಗಿ ಒಂದು ಕಂಪ್ನಿನೂ ಇಡ್ಬೋದು. ಹಾರಿಕಾ ಈವೆಂಟ್ಸ್ ಕಂಪ್ನಿ ಆದಿತ್ಯ ಈವೆಂಟ್ಸ್ನ ಅಫ್ಕೋರ್ಸ್ ಸಂಸ್ಕೃತಿ ಈವೆಂಟ್ಸ್ನೂ ಕೂಡ ಕ್ರಾಸ್ ಮಾಡಿ ನಂಬರ್ 1 ಪೊಸಿಷನಿಗೆ ಹೋಗ್ಬೋದು. ಅತಿ ಚಿಕ್ಕ ವಯಸ್ಸಲ್ಲಿ ಅತಿ ದೊಡ್ಡ ಯಂಗ್ ಬಿಸ್ನೆಸ್ ವುಮೆನ್ ಆಗಿ ನಿನ್ನ ಹೆಸರು ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗ್ಬೋದು. ಇದೆಲ್ಲ ನಿಜವಾಗ್ಲೂ ಆಗುತ್ತಾ ಆದಿತ್ಯ? ಆಗಲ್ಲ ಅಂತ ಯಾಕೆ ಅನ್ಕೋತಿದ್ಯಾ? ನಿನಗೇನು ಕಮ್ಮಿ? ಬುದ್ಧಿ ಇದೆ, ಧೈರ್ಯ ಇದೆ, ಮುಂದೆ ನುಗ್ಗೋ ಛಲ ಇದೆ. ಇನ್ನೇನು ಬೇಕದಕ್ಕೆ? ನನಗಂತೂ ನೀನು ರಾಕೆಟ್ ಥರ ಕಾಣಿಸ್ತಿದೀಯಾ. ಗ್ಯಾರಂಟಿ ಟಾಪ್ ಸ್ಥಾನಕ್ಕೆ ಮುನ್ನೋಗ್ತೀಯಾ. ಥ್ಯಾಂಕ್ಸ್ ಆದಿತ್ಯ, ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ನನಗಿಂತ ನಿಮಗೆ ಜಾಸ್ತಿ ನಂಬಿಕೆ ಇದೆ. ನಿನ್ನ ಟ್ಯಾಲೆಂಟ್ ಮತ್ತು ಸ್ಕಿಲ್ ಬಗ್ಗೆ ನನಗೆ ಗೊತ್ತಿರೋದ್ರಿಂದಲೇ ಹೇಳ್ತಿದ್ದೀನಿ. ಅಷ್ಟೇ ಬಿಟ್ಟರೆ ಸುಮ್ಮನೆ ಹೊಗಳ್ತಾ ಇಲ್ಲ. ನೀನು ಹೊಗಳುವಂಥ ಅವಶ್ಯಕತೆನೂ ನನಗಿಲ್ಲ. ಎಸ್, ನಾನು ಏನು ಬೇಕಾದರೂ ಮಾಡ್ತೀನಿ. ಟಾಪ್ ಪೊಸಿಷನ್ಗೆ ಹೋಗ್ತೀನಿ. ಆ ಶಕ್ತಿ ನನ್ನಲ್ಲಿದೆ. ಹಾಗಾದ್ರೆ ಈ ರಾತ್ರಿ ಕೋರ್ಟ್ನ ತಿಳ್ಕೊತೀಯ ತಾನೆ? ತಿಳ್ಕೊತೀನಿ ಆದಿತ್ಯ. ನಾಳೆನೆ ಆ ಕೋರ್ಟ್ನ ನಿಮ್ಮ ಕೈಯಲ್ಲಿಡ್ತೀನಿ. ಗುಡ್. ಆ ಟೆಂಡರ್ನ ನನ್ನ ಕೈ ಕೊಡು. ಈ ಕಂಪ್ನಿಲಿ ಅರ್ಧ ಭಾಗನ ನಿನ್ನ ಕೈಗೆ ನಾನು ಕೊಡ್ತೀನಿ. ಪ್ರಾಮಿಸ್. ಡನ್.
ಕೆಲಸ ಆದ ತಕ್ಷಣ ಫೋನ್ ಮಾಡ್ತೀನಿ. ಫೋನ್ ಬೇಡ, ಡೈರೆಕ್ಟಾಗೇ ಬಂದ್ಬಿಡು. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಆದಿತ್ಯ. ಹುಚ್ಚಿ ಹಾರಿಕಾ, ಆ ಕೋಟು ನನ್ನ ಕೈಗೆ ಬಂದು ಟೆಂಡರ್ ನನಗೆ ಸಿಕ್ಕಿದ್ರೆ ನಿನ್ನ ಟಾಪ್ ಪ್ಲೇಸಿಗೆ ತಗೊಂಡು ಹೋಗೋದಲ್ಲ, ಆ ಅಭಿನ ನಾನು ಪಾತಾಳಕ್ಕೆ ತುಳಿದು ಹಾಕ್ತೀನಿ. ಯಸ್, ನಿನ್ನ ಒಂದು ಪಾನಾಗಿ ಆರೋ ಥರ ಉಪಯೋಗಿಸ್ಕೊತಿದ್ದೀನಿ. ನಿನ್ನನ್ನು ಇಟ್ಕೊಂಡೆ ಆ ಅಬಿಗೆ ಏಟ್ ಕೊಡ್ತೀನಿ. ಆದಿತ್ಯನ ಹತ್ರ ಹೋಗಿರೋ ಹಾರಿಕಾ ಇನ್ನೂ ಮನೆಗೆ ಬಂದಿಲ್ಲ. ಇವ್ರು ನೋಡಿದ್ರೆ ಮನೇಲಿ ಟೆಂಡರ್ ಕೋಟ್ ರೆಡಿ ಮಾಡ್ತಾ ಇದ್ದಾರೆ. ಹಾರಿಕಾ ಬೇಗ ಮನೆಗೆ ಬಂದ್ರೆ ಚೆನ್ನಾಗಿರುತ್ತೆ. ಅಭಿ, ನಾವು ಈ ಅಮೌಂಟಿಂದ ಟೆಂಡರ್ ಕೊಟ್ ಮಾಡ್ಬೋದಾ? ಒಂದ್ಸಲ ನೋಡು. ನಾನು ಕೂಡ ಕೋಡ್ ಪ್ರಿಪೇರ್ ಮಾಡಿದ್ದೀನಿ ಅಣ್ಣ, ಒಂದ್ಸಲ ನೋಡೋಣ. ಹೊಸೋರೆ, ಆಲ್ರೆಡಿ ನಾನೊಂದು ಕೋಟ್ ರೆಡಿ ಮಾಡಿದ್ದೀನಿ. ಈಗ ಅಣ್ಣ ಅಖಿಲ್ ಕೂಡ ಒಂದು ಕೋಟ್ನ ರೆಡಿ ಮಾಡ್ತಿದ್ದಾರೆ. ಈ ಮೂರಲ್ಲಿ ನೋಡಿ ಯಾವ್ದು ಬೆಟರ್ ಅಂತ ನೀವೇ ಹೇಳಿ. ಯಾಕೆ ವಸು ನಗ್ತಿದ್ಯಾ? ಭಾವ್ನವರು, ಅಭಿಯವರು, ಅಖಿಲ್ ಯಾಕೆ ಒಳ್ಳೆ ಅಣ್ಣ ತಮ್ಮಂದ್ರಾದ್ರು ಅಂತ ಇವತ್ತು ಅರ್ಥ ಆಯ್ತಕ್ಕ. ಕೊಟೇಶನ್ಗೂ ನಮ್ಮೂರಿಗೂ ಏನಮ್ಮ ಸಂಬಂಧ? ನಿಮ್ಮ ಅಣ್ಣ ತಮ್ಮಂದ್ರ ಸಂಬಂಧನೇ ಈ ಕೊಟೇಶನ್ ಅಲ್ಲಿ ಕಾಣಿಸ್ತಿದೆ. ಅರ್ಥ ಆಗ್ಲಿಲ್ಲ ಅದಕ್ಕೆ. ಅಕ್ಕ, ಒಂದ್ಸಲ ನೋಡ್ಬಿಟ್ಟು ಹೇಳು. ನೀವು ಕೂಡ ನಗ್ತಾ ಇದ್ರಲ್ಲ ಅದಕ್ಕೆ. ಅಂಥದ್ದೇನಿದೆ ಆ ಪೇಪರಲ್ಲಿ? ಮೂವರ ಅಣ್ಣ ತಮ್ಮಂದ್ರು ಕೋಟ್ ಬರೆಯೋದು ಬಿಟ್ಟು ಜೋಕ್ ಏನಾದ್ರು ಬರ್ದಿದಾರಾ? ವಸು ಹೇಳಿದ್ದು ಅಕ್ಷರಶಃ ನಿಜ ಅಭಿ. ನೀವು ಮೂವರು ನಿಜವಾದ ಅಣ್ಣ ತಮ್ಮಂದ್ರೆ. ವಿಷಯ ಏನು ಅಂತ ಹೇಳಿದ್ರೆ ನಾವು ನಗ್ತೀವಲ್ಲ. ನಾವ್ ಹೇಳೋದ್ ಯಾಕೆ, ನೀವೇ ನೋಡ್ಬಿಟ್ಟು ಹೇಳಿ ಭಾವ. ಅಣ್ಣ ನೀನು ಕೂಡ. ಅಖಿಲ್ ನೋಡಿಲಿ, ತಗೋ. ಇವಾಗ ಅರ್ಥ ಆಯ್ತಾ ನಾವ್ ಯಾಕೆ ನಗ್ತಾ ಇದ್ವಿ ಅಂತ? ಹಾಗಾದ್ರೆ ನಾವು ಮೂರು ಒಂದೇ ಅಮೌಂಟ್ ಕೊಟ್ ಮಾಡಿದೀವಿ ಅಂತ ಆಯ್ತು. ನಮ್ಮೂರಿಗೂ ಸೇಮ್ ಥಾಟ್ ಬಂದಿದೆ ಅಣ್ಣ. ನಾವು ಮೂವರು ಒಂದೇ ಮಾತಿನ ಮೇಲೆ ನಿಂತಿರ್ತೀವಲ್ವಾ, ಅದಕ್ಕೆ ನಮ್ಮ ಮೂವರಿಗೂ ಒಂದೇ ಅಮೌಂಟ್ ಕೂಡ ತಲೆಗೆ ಬಂದಿದೆ. ನೀವ್ ಯಾವಾಗ್ಲೂ ಹೀಗೆ ಇರ್ಬೇಕು ಅಭಿ. ಆದರ್ಶವಂತ ಅಣ್ಣ ತಮ್ಮಂದ್ರ ತರ ಇರ್ಬೇಕು. ಹೌದು ರೀ, ನೀವು ಮೂವರಲ್ಲ, ಒಬ್ಬರಾಗೇ ಇರ್ಬೇಕು. ಆಗ ಈ ಕುಟುಂಬನ ಯಾರು ಏನೂ ಮಾಡಕ್ಕಾಗಲ್ಲ. ಮೂವರು ಒಂದೇ ಕೋಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಆದ್ರೆ ಎಷ್ಟು ಮಾಡಿದ್ದಾರೆ ಅಂತ ಹೇಳ್ತಿಲ್ವಲ್ಲ.
ನಾ ಮೂರು ಯಾವತ್ತೂ ಬಿಟ್ಟು ಹೋಗಲ್ಲ ಬಸ್ಸು. ಒಂದೇ ಮಾತು ಒಂದೇ ಮನ್ಸು ಅನ್ನೋ ಥರ ಇರ್ತೀವಿ. ಹಿಂದೆ ಗಾಳಿ ಸುದ್ದಿ ಕೇಳಿ ಬೇರೆ ಆದ್ವಿ, ಇನ್ಯಾವತ್ತೂ ಆ ತಪ್ಪು ಮಾಡಲ್ಲ. ಸದ್ಯದಲ್ಲೇ ನೀನು ಹಾರಿಕಾ ಬೇರೆ ಬೇರೆ ಆಗ್ತಿದ್ದೀರಾ. ತುಂಬಾ ದೊಡ್ಡ ತಪ್ಪಾಗ್ತಾ ಇದೆ. ಆವಾಗ ಏನ್ ಹೇಳ್ತೀಯೋ ನೋಡೋಣ. ಎಸ್ ಐ ಅವ್ರು ಫೋನ್ ಮಾಡ್ತಾ ಇದ್ದಾರಲ್ಲ. ಹಲೋ ಎಸ್ ಐ ಅವರೇ. ಸಾರಿ ಅಭಿ, ಆಗಲೇ ಬ್ಯುಸಿ ಇದ್ದೆ, ನಿಮ್ಮ ಕಾಲ್ ಎತ್ತಕ್ಕಾಗಿರ್ಲಿಲ್ಲ. ಇಟ್ಸ್ ಓಕೆ. ಚಲಪತಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ದೆ. ಅವ್ನು ಹಿಡ್ಕೊಂಡ್ರಾ? ಇನ್ನೂ ಇಲ್ಲ ಅಭಿ, ಹುಡುಕ್ತಾ ಇದ್ದೀವಿ. ಸಾಧ್ಯ ಆದಷ್ಟು ಬೇಗ ಹಿಡೀರಿ.